ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಇವಾಗ ಟೈಮು 9 ಗಂಟೆ ನೈಟು. ಸೊ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ನಾವು ನೈಟಲ್ಲೇ ಹೊರಟ್ಬಿಟ್ವಿ. ಬಿಕಾಸ್ ನನ್ನ ಮಗನಿಗೆ ಒಂದು ಟಾಯ್ ತೊಗೋಬೇಕಾಗಿತ್ತು. ತುಂಬ ದಿವಸದಿಂದ ಟ್ರೈ ಮಾಡ್ತಾನೇ ಇದ್ವಿ, ಆಗ್ತಾಯಿರಲಿಲ್ಲ. ಆನ್ಲೈನ್ ಚೆಕ್ ಮಾಡಿದ್ವಿ, ಎಲ್ಲ ನೋಡಿದ್ವಿ, ಬಟ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ನಾವು ಫೈನಲಿ ನೋಡಿ ಈ ಅಂಗಡಿಯಿಂದ ತೊಗೊಂಡು ಬಂದಿದ್ದೀವಿ, ಮ್ಯಾಜಿಕ್ ಟಾಯ್ಸ್ ಎಂಟರ್ಪ್ರೈಸ್ ಅಂತ. ಸೊ ಈ ಶಾಪಿಗೆ ನಾವು ನೈಟು ಆನ್ಲೈನು ಸರ್ಚ್ ಮಾಡಿ ಕಾಲ್ ಮಾಡಿ ಹೋಗಿದ್ದು. ಸೊ ಒಳಗಡೆದು ನಾವು ವಿಡಿಯೋ ಮಾಡೋಣ ಅಂದರೆ ಅವ್ರು ಮಾಡೋಕ್ಕೆ ಕೊಟ್ಟಿಲ್ಲ, ಬೇಡ ಅಂತ ಹೇಳಿಬಿಟ್ರು. ಸೊ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾವು ಅದು ಟಾಯ್ ತೊಗೊಂಡು ಬಿಟ್ವಿ, ಬಟ್ ಅದನ್ನು ತೊಗೊಂಡು ಹೋಗೋದು ಹೆಂಗೆ ಅಂತ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ. ಸೊ ನೋಡಿ, ಇದೇ ನನ್ನ ಮಗಂದು ನ್ಯೂ ಕಾರು, ಅಂದರೆ ಜೀಪು. ಸೊ ತೊಗೊಂಡಿದ್ದೀವಿ. ಸೊ ಇದನ್ನು ನಾವು ತೊಗೊಂಡು ಹೇಗೆ ಹೋಗೋದ ಅಂತಲೇ ಒಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ನಮ್ಮ ತಮ್ಮ ಸೀಟೆಲ್ಲ ಹಾಕ್ಬಿಟ್ಟು ನೋಡೋಣ ಆಗುತ್ತೆ ಅಂತ ಟ್ರೈ ಮಾಡಿದರು, ಬಟ್ ಹಾಗೆ ಇಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಸೊ ತುಂಬ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಗೋಯಿತು. ಸೊ ಪ್ರೈಸ್ ಕೂಡ ತುಂಬ ಚೆನ್ನಾಗೇ ನಮಗೆ ಕಮ್ಮಿ ಮಾಡಿಕೊಟ್ರು ಈ ಸಾರು. ಸೊ ನೋಡಿ ಟ್ರೈ ಮಾಡ್ತಾಯಿದ್ದೀವಿ ತೊಗೊಂಡು ಹೋಗೋಕ್ಕೆ. ಸೊ ಬಟ್ ಆಗಿಲ್ಲ, ತುಂಬ ದೊಡ್ಡದಿದೆ, ಅಷ್ಟು ದೊಡ್ಡದಿದೆ ಕಾರು. ಸೊ ಫೈನಲಿ ನೋಡಿ ಏನು ಮಾಡಬೇಕಾಗಿತ್ತು ನೋಡಿ. ಸೊ ಅವರೇ ಸರ್ನ ಪ್ಲ್ಯಾನ್ ಮಾಡಿ ಅವರೇ ಕಟ್ಬಿಟ್ಟು ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿ ನಮಗೆ ಕೊಟ್ಟರು. ಸೊ ನೋಡಿ ಎಷ್ಟು ಚೆನ್ನಾಗಿ ನಾವು ಮೇಲೆ ಮೇಂಟೈನ್ ಮಾಡಿ ನಾವು ನಿಧಾನ, ನಮ್ಮ ತಮ್ಮ ಡ್ರೈವಿಂಗ್ ಮಾಡ್ತಾನೆ, ಇನ್ನೊಂದು ಒಂದು ಕಡೆ ಹಿಡ್ಕೊಂಡು ನಿಧಾನ ತೊಗೊಂಡು ಬಂದ್ವಿ. ಸೊ ಫೈನಲಿ ಅದನ್ನು ಇವತ್ತು ಬೈ ಮಾಡೋಕ್ಕಾಯಿತು. ಎಷ್ಟು ದಿವಸದಿಂದ ನಾವು ಇದು ಟ್ರೈ ಮಾಡ್ತಾಯಿದ್ವಿ. ಇದು ನಮ್ಮ ತಮ್ಮ ಅವ್ರ ಹಳೆಯನಿಗೆ ಗಿಫ್ಟು, ನಮ್ಮಮ್ಮ ಮತ್ತು ಅವರು ನನ್ನ ತಮ್ಮ ಇಬ್ಬರನ್ನ ಪ್ಲ್ಯಾನ್ ಮಾಡಿ ಅವನಿಗೋಸ್ಕರ ತೊಗೊಂಡಿದ್ದಾರೆ. ಸೊ ಅವ್ರು ನೋಡಿ ದಾರ ಎಲ್ಲ ಕಟ್ತಾ ಇದ್ದಾರೆ. ಎಲ್ಲೆಲ್ಲಿಂದ ತೊಗೊಂಡು ಕಟ್ಟಿದ್ದಾರೆ ಅಂತ ಹೇಳಿದರೆ ಅಷ್ಟು ಕಡೆಯಿಂದ ತೊಗೊಂಡು ಕಟ್ಟಿದ್ದಾರೆ. ಬಿಕಾಸ್ ಅದು ಸ್ವಲ್ಪ ಬಿದ್ದೋದ್ರೆ ಮತ್ತು ಸುಮ್ಮನೆ ಒಡೆದೋದ್ರೆ ತೊಂದರೆ ಅಲ್ವಾ, ಇಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಂಡಿದ್ದು. ಸೊ ಅವರು ತುಂಬ ಇದು ಮಾಡಿ ನಮಗೆ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿ ಕೊಟ್ಟರು ಆ ಅಂಗಡಿಯವರೇ. ಸೊ ಅದನ್ನು ಕಟ್ಬಿಟ್ಟು ಸೊ ಫೈನಲಿ ನಾವು ನನ್ನ ಮಗ ನೋಡಿ ಅವ್ರ ಮಾವನ ಹತ್ರನೇ ಹೋಗಬೇಕು ಅಂತ ಹಠ ಮಾಡ್ತಿದ್ದಾನೆ. ಅವನು ಅಲ್ಲಿ ಅದನ್ನೇ ಹೇಗೆ ತೊಗೊಂಡೋಗೋದು ಆ ಟೆನ್ಷನಲ್ಲಿದ್ದರೆ, ಇವನು ಇಲ್ಲ ಅವ್ನ ಮಾಮನೇ ಬೇಕು, ಮಾಮ ಬಿಟ್ಟು ಯಾರೂ ಬೇಡ. ಸೊ ಫೈನಲಿ ಮನೆಗೆ ಬಂದು ಹಾಗೆ ಹೀಗೆ ತೊಗೊಂಡು, ಸೊ ನನ್ನ ಮಗ ನೋಡಿ ಓಪನಿಂಗ್ ಮಾಡ್ದ. ಅವ್ರ ಮಾವಂದೇ ಇದೆಲ್ಲ ಪ್ಲ್ಯಾನಿಂಗು, ಮೇಲೆ ಬಟ್ಟೆ ಹಾಕಿ ಅವ್ನು ಎಳಿಬೇಕು ಅಂತ. ಸೊ ನನ್ನ ಮಗ ಹಾಕಿದ ತಕ್ಷಣ ಎಳ್ದೇ ಬಿಟ್ಟ. ಸೊ ಅಷ್ಟರಲ್ಲಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಅವನಂತೂ ಈ ಕಾರ್ ನೋಡಿಬಿಟ್ಟು ಫುಲ್ ಹ್ಯಾಪಿ ಆಗಿಬಿಟ್ಟ. ನಮ್ಮ ಟೈಮಲ್ಲೆಲ್ಲ ಇದನ್ನೆಲ್ಲ ನೋಡೇ ಇಲ್ಲ. ನಮ್ಗೆ ಸೈಕಲ್ಲು ತೊಗೊಳಕ್ಕಾಗ್ತಿರ್ಲಿಲ್ಲ. ಈಗಿನ ಮಕ್ಕಳೆಲ್ಲ ಎಷ್ಟು ಲಕ್ಕಿ ಇದ್ದಾರೆ ನೋಡಿ, ಎಂಥ ಅವ್ರಿಗೋಸ್ಕರ ಟಾಯ್ಸ್ ಬಂದಿದೆ. ಸೊ ಅವನು ನೋಡಿ ತುಂಬ ಹ್ಯಾಪಿ ಆದ. ಸೊ ಇವಾಗ ಅವನಿಗೆ ಕೂರಿಸ್ಬಿಟ್ಟು ಅವ್ರ ಮಾವ ಈಚೆ ಕರ್ಕೊಂಡೋಗ್ಬಿಟ್ಟು ಆಡಿಸಿಬಿಟ್ಟ. ಇಲ್ಲ ಅವ್ನು ನೋಡಲೇಬೇಕು, ಅವ್ನು ಆಡಬೇಕು ಅಂತ. ಸೊ ಆಮೇಲೆ ಅಮ್ಮ ಪೂಜೆ ಎಲ್ಲ ಮಾಡಿದರು. ಇವಾಗ ಪೂಜೆ ಎಲ್ಲ ಆದಮೇಲೆ ಅವನ್ನ ಕರ್ಕೊಂಡು ಈಚೆ ಹೋದ್ವಿ. ಅವನಂತೂ ಗಾಡಿಯಿಂದ ಇಳಿಯೋಕ್ಕೆ ತಯಾರಿಲ್ಲ, ಅಷ್ಟೊಂದು ಆಟ ಆಡ್ತಿದ್ನ. ಸೊ ಇದು ನಿಮಗೆ ಈ ಟಾಯ್ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಿಮಗಿದು ಟಾಯ್ ಇಷ್ಟ ಆದರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಫುಲ್ಲು ರಿಮೋಟ್ ಕಂಟ್ರೋಲೇ ಇದೆ, ಬ್ಲೂಟೂತ್ ಕನೆಕ್ಟ್ ಇದೆ, ಅದರಲ್ಲೇ ಮ್ಯೂಸಿಕ್ ಕೂಡ ಇದೆ. ಮ್ಯೂಸಿಕ್ ಹಾಕಿದ್ದಾನೆ ನಮ್ಮ ತಮ್ಮ, ಅದರಲ್ಲೇ ಡ್ಯಾನ್ಸ್ ಮಾಡ್ತಾ ಅವನು ಆಟ ಆಡ್ತಾಯಿದ್ದ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನಂತೂ ನನ್ನ ಎಕ್ಸ್ಪೀರಿಯೆನ್ಸಿಂದ. ಅವನು ನೈಟ್ ಹೊತ್ತು ನೋಡಿ ಎಷ್ಟೊತ್ತು ಆಟ ಆಡ್ತಿದ್ದ, 12 ಆದ್ರೂ ಇಳಿತಿರ್ಲಿಲ್ಲ, ಅಷ್ಟು ಆಟ ಆಡ್ತಾಯಿದ್ದಾನೆ. ಅವ್ರ ಮಾವ ರಿಮೋಟ್ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಇದಕ್ಕೆ ರಿಮೋಟ್ ಕೂಡ ಬರುತ್ತೆ, ಆ್ಯಂಡ್ ಚಾರ್ಜರ್ ಕೂಡ ಇದಕ್ಕೆ ಚಾರ್ಜ್ ಮಾಡಬೇಕು. 2 ಅವರ್ಸ್ ಬರುತ್ತಂತೆ ಬಿಡಿ, 2 ಅವರ್ಸ್ವರೆಗೂ ಮಕ್ಕಳೆಲ್ಲ ಆಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ.